ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿತ್ರೆ ಈಸಿ ಆಗುತ್ತೆ ಮಾರ್ಕೆಟು. ಅದರ್ವೈಸ್ ಮಾರ್ಕೆಟಲ್ಲಿ ನಿಮಗೂ ಕೂಡ ಟಫ್ನೆಸ್ನ ಫೇಸ್ ಮಾಡ್ತೀರಾ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಈಸಿ ಬಿಸ್ನೆಸ್ ಅಲ್ಲ ಅದು. ಸೊ ಇದಕ್ಕೂ ಅದಕ್ಕೆ ಎಫರ್ಟ್ ಹಾಕ್ಬೇಕು ನೀವು. ಲೈಕ್ ಎಫರ್ಟ್ ಹಾಕಿದ್ರೇ ಇದು ಈಸಿ. ಅದರ್ವೈಸ್ ಮಾರ್ಕೆಟ್ ಇದು ಕೂಡ ಟಫ್ ಅನಿಸುತ್ತೆ. ಸೊ ನಾನು ಅದಕ್ಕೆ ಹೇಳೋದು, ನಿಮ್ಮ ಎಫರ್ಟ್ ಯಾವಾಗಲೂ ಕಲಿಯೋ ಕಡೆ ಇರಲಿ. ದೆನ್ ಅರ್ನಿಂಗ್ಸ್ ವಿಲ್ ಬಿಕಮ್ ಒನ್ ಡೇ. ಓಕೆನಾ? ಸೊ ಇಮಿಡಿಯೇಟಾಗಿ ಅರ್ನಿಂಗ್ಸ್ ಬರಬೇಕು ಅಂದರೂ ಆಗೋದಿಲ್ಲ, ಟೈಮ್ ತಗೊಳುತ್ತೆ ಯಾವುದಕ್ಕೆ ಆದ್ರೂ. ಅದೇ ರೀಸನ್ನು. ಸೊ ಇವತ್ತಿಂದು ಮಾರ್ಕೆಟು ಟ್ರಿಕ್ಕಿ ಮಾರ್ಕೆಟು. ಲೈಕ್ ನಿಮಗೆ ಪ್ರೀಮಿಯಮ್ಸ್ ನೋಡೋದಾದರೆ ನಿನ್ನೆ ಆಲ್ಮೋಸ್ಟು ನಿಮಗೆ ತೋರಿಸ್ತಿದ್ದ ಪ್ರೀಮಿಯಮ್ಸ್ಗಳಿಗೂ ಇವತ್ತು ತೋರಿಸ್ತಿರೋ ಪ್ರೀಮಿಯಮ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದನ್ನು ಗೈಡ್ ಮಾಡ್ತೀನಿ. ಸೊ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ಗೈಡ್ ಮಾಡ್ತೀನಿ. ಬೋತ್ ಲೆಟ್ಸ್ ಸಿ. ಲೈಕ್ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನೋಡೋದಾದರೆ ಸ್ಮಾಲ್, ನಾಟ್ ಎ ಹ್ಯೂಜ್ ಪ್ರಾಫಿಟ್ ಏನಲ್ಲ, ನಾರ್ಮಲ್ ಪ್ರಾಫಿಟು. ಏನಕ್ಕೆ ಅಂದರೆ ಮಾರ್ಕೆಟ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಹಂಗಾಗಿನೇ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ನನಗೂ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು. ಸೊ ಹಾಗಾಗಿನೇ ಐ ಜಸ್ಟ್ ವಾಟ್ ಎವರ್ ದ ಸ್ಮಾಲ್ ಅಮೌಂಟಲ್ಲಿ ಕ್ಲೋಸ್ ಮಾಡಿದ್ದೀನಿ. ಬಟ್ ಸ್ಮಾಲ್ ಏನಲ್ಲ, ನಂದು ರೆಗ್ಯುಲರ್ ಪ್ರಾಫಿಟ್ ಏನಿದೆ ಅದನ್ನೇ ಇದು ಮಾಡಿದ್ದೀನಿ. ಸೊ ನೆನ್ನೆ ಸ್ವಲ್ಪ ಇದಾಗಿತ್ತು, ಅದಕ್ಕೆ ಇದಕ್ಕೂ ಮ್ಯಾಚ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಲೆಟ್ ರಿಫ್ರೆಶ್ ಇಟ್. ಸೊ ರಿಫ್ರೆಶ್ ಮಾಡುವ. ದೆನ್ ಲೆಟ್ಸ್ ಕ್ಲೋಸ್ ದ ಸ್ಟ್ರೈಕ್ ಪ್ರೈಸ್ ಆ್ಯಂಡ್ ಆಲ್. ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಪ್ರೆಸೆಂಟು ನಿಮಗೆ ಏನು ಇಲ್ಲಿ ನೋಡ್ತಾ ಇದ್ದೀರಾ ಪ್ರೀಮಿಯಮ್ಸ್ಗಳು, ಆ್ಯಕ್ಚುಲಿ ಇವಾಗ ಇದು ಇಂದ ಮನಿ ಆಗಿದೆ. ಸೊ ನಾನು ತೊಗೊಬೇಕಾದ್ರೆ ಆಲ್ಮೋಸ್ಟ್ ನಿಯರೆಸ್ಟ್ ಅಂದರೆ ಲೈಕು ವಾಟ್ ಎವರ್ ಇಟ್ ಮೇ ಬಿ ನಿಯರೆಸ್ಟ್ ವ್ಯಾಲ್ಯೂಯಲ್ಲಿದ್ದಾಗಲೇ ನಾನು ತೊಗೊಂಡಿದ್ದು. ಹಾಗಾಗಿನೇ ಬಟ್ ಹೋಲ್ಡ್ ಮಾಡಿದರೆ ಯು ವೋಂಟ್ ಬಿಲೀವ್ ಇಟ್, ದಟ್ ಮಚ್ ಹ್ಯೂಜ್ ಪ್ರಾಫಿಟ್ ಆಗಿರೋದು ಇವತ್ತು. ಸೊ ಎಲ್ಲಿ ತೊಗೊಂಡೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ಸ್ ಸಿ ಇಟ್. ಸೊ ಮಾರ್ಕೆಟಲ್ಲಿ ಲೈಕ್ ಇವತ್ತು ನಾನು ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದೆ, ಇಫ್ ಇಟ್ ಇಸ್ ಆನ್ ಗ್ಯಾಪ್ ಅಪ್ ಓಪನ್ ದೆನ್ ವೆಯ್ಟ್ ಫಾರ್ ಇಟ್ 38 and 50% ಟು ಟ್ರೇಡ್. 38 to 50%ಗೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಎಕ್ಸಾಕ್ಟಾಗಿ ಮಾರ್ಕೆಟು 23% ಎಂದು ಹೋಲ್ಡ್ ಮಾಡಲ್ಲ ಅಂತ ಗೊತ್ತು. ಯಾಕೆಂದರೆ ಲೈಕ್ ನಿಮಗೆ ಮಾರ್ಕೆಟ್ ಆಲ್ರೆಡಿ ಶಾರ್ಪ್ ಫಾಲ್ ಆಗಿದೆ. ದಿಸ್ ಇಸ್ ದ ಪುಲ್ ಬ್ಯಾಕಲ್ಲಿ 23 ಎಲ್ಲ ಹೋಲ್ಡ್ ಮಾಡೋದು ಸ್ವಲ್ಪ ಕಷ್ಟ. ಮಾರ್ಕೆಟ್ ಬ್ಯಾಕ್ ಟು 50ವರೆಗೂ ಬರೋ ಚಾನ್ಸಸ್ ಇದೆ ಅಂತ. ಸೊ ಯಾವಾಗ ನನಗೆ ಮಾರ್ಕೆಟು ಆಲ್ಮೋಸ್ಟ್ ಒಂದು 200 ಪಾಯಿಂಟ್ ಗ್ಯಾಪ್ ಅಪ್ ಆಯಿತು, 200 to 300 ಪಾಯಿಂಟ್ ಗ್ಯಾಪ್ ಅಪ್ ಆಯಿತು. ಇಟ್ಸ್ ಅ ಕ್ಲಿಯರ್ ಕಟ್ ನನಗೆ ಮಾರ್ಕೆಟಲ್ಲಿ ಓಕೆ, ಮಾರ್ಕೆಟ್ ಮಿಡಲಲ್ಲಿ ಸ್ಟಕಪ್ ಆಗುತ್ತೆ, ನಾಟ್ ಲೈಕ್ ಹ್ಯೂಜ್ ಮೂಮೆಂಟ್ ಏನು ಆಗೋದಿಲ್ಲ ಅಂತ. ಸೊ ಮೊದಲನೇ ಕ್ಯಾಂಡಲೇ ನಿಮ್ಗೆ ಇದರಲ್ಲಿ ಲೈಕ್ ತುಂಬ ಜನದ ಕ್ವಶನ್ಸ್ ಇರುತ್ತೆ. ನಮ್ಮದ್ರಲ್ಲಿ ರೆಡ್ ಇರುತ್ತೆ, ನಿಮ್ಮದ್ರಲ್ಲಿ ಗ್ರೀನ್ ಇರುತ್ತೆ ಅಂತ. ದಟ್ ಈಸ್ ವೆರಿ ಮಚ್ ಸಿಂಪಲ್. ಲೈಕ್ ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗಿ ಕ್ಲೋಸ್ಡ್ ಆನ್ ಪ್ರೀವಿಯಸ್ ಡೇ ಕ್ಲೋಸ್ ರಿಮೂವ್ ಮಾಡಿದರೆ ದಟ್ ಸೇಮ್ ಥಿಂಗ್ ನಿಮಗೂ ಅದೇ ತೋರಿಸುತ್ತೆ, ಏನು ಮಚ್ ಡಿಫ್ರೆನ್ಸ್ ತೋರಿಸೋದಿಲ್ಲ. ಹಾಗಾಗಿನೇ ಸೊ ನಾನೇನಂದರೆ ಕ್ಲೋಸಿಂಗ್ ಪ್ರೈಸಿಂದ ಹೈಗೆ ಏನಿರುತ್ತಲ್ಲ, ಮೇಲೆ ಏನಿರುತ್ತಲ್ಲ ಕ್ಯಾಂಡಲ್ ಯೂಶ್ವಲಿ ನನಗೆ ಗ್ರೀನ್ ಅಂತಲೇ ತೋರಿಸಿರುತ್ತೆ. ಯಾಕೆಂದರೆ ಸಮ್ಟೈಮ್ ನನಗೆ ಗ್ಯಾಪ್ಸ್ಗಳನ್ನ ಒಂದು ಸೆಕೆಂಡ್. ಓಕೆ, ಸಾರಿ. ಸೊ ಸಮ್ಟೈಮ್ ಏನಂದರೆ ನನಗೆ ಈ ಗ್ಯಾಪ್ಸ್ ಏನಿದೆಯಲ್ಲ, ಆ ಗ್ಯಾಪ್ಸ್ ಫಿಲ್ಲಪ್ ಆಗೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ ನನಗೆ. ಸೊ ಹಾಗಾಗಿನೇ ನನಗೆ ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಇಲ್ಲಿಗೆ ಬಂದಾಗ ನಾನು ವೆಯ್ಟ್ ಮಾಡ್ತಿದ್ದೆ. 23 ಅಂತೂ ಫೋಲ್ಡ್ ಮಾಡಲ್ಲ ಅಂತ ಗೊತ್ತಿತ್ತು. ಇಲ್ಲಿ ಚಲೋ ವೆಯ್ಟ್ ಫಾರ್ ಇಟ್ 38 ಅಂತ. ಫಸ್ಟ್ ಟ್ರೇಡು ನನಗೆ ಆ್ಯಕ್ಚುಲಿ ಇಲ್ಲಿ ಇನ್ನೊಂದು 4-5 ಪಾಯಿಂಟ್ ಕೆಳಗಡೆ ಬರಬೇಕಿತ್ತು, ಬರಲಿಲ್ಲ, ಮಿಸ್ ಆಯಿತು. ಓಕೆ, ಮಿಸ್ ಆಯ್ತಲ್ಲ, ಲೆಟ್ಸ್ ವೆಯ್ಟ್ ಫಾರ್ ಇಟ್, ಬಿಕಾಸ್ ಇದರಿಂದ ಮೇಲೆ ಎಲ್ಲಿಗೆ ಹೋಗುತ್ತೆ ಅಂತ. ಆ ಗೇನ್ ಮಾರ್ಕೆಟ್ ರಿಟ್ರೆಸ್ ಬ್ಯಾಕ್. ಸೊ ಇಲ್ಲಿಗೆ ಬಂದಾಗಲೂ ವೆಯ್ಟ್ ಮಾಡ್ತಿದ್ದೆ. 38%ನ ಬ್ರೇಕ್ ಡೌನ್ ಆದರೆ ತೊಗೊಳ್ಳೋಣ ಟ್ರೇಡು. ಈಸಿಯಾಗಿ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ. ಏನಕ್ಕೆ ಅಂದರೆ ಮಾರ್ಕೆಟ್ ಬಂದು ಆಲ್ರೆಡಿ 300 ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ. ಸೊ ಮ್ಯಾಕ್ಸಿಮಮ್ ಅಂದರೆ ಎಷ್ಟಾಗ್ಬೋದು, 300 ಪಾಯಿಂಟ್ ಒಳಗಡೆ ಇವತ್ತು ನಿಲ್ಲುತ್ತೆ ಮಾರ್ಕೆಟು. ಹ್ಯೂಜ್ ಫಾಲು ಕೂಡ ಆಗೋದಿಲ್ಲ, ಹ್ಯೂಜ್ ಅಪ್ಸೈಡ್ ಕೂಡ ಮೂವ್ ಆಗೋದಿಲ್ಲ ಮಾರ್ಕೆಟ್ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಿತ್ತು. ಸೊ ಹಾಗಾಗಿನೇ ಸೊ ಹ್ಯೂಜ್ ಫಾಲ್ ಕೂಡ ಆಗಲ್ಲ, ಅಪ್ಸೈಡ್ ಕೂಡ ಮೂವ್ ಆಗಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಿದ್ರಿಂದಲೇ ನಾನು ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಸೆಕೆಂಡ್ ಅಟೆಂಪ್ಟಲ್ಲಿ ಕೂಡ ಜಸ್ಟ್ 2 or 3 ಪಾಯಿಂಟ್ಸಲ್ಲಿ ನನಗೆ ಮಿಸ್ ಆಯಿತು. ದೆನ್ ಐ ಮೇಡ್ ಇಟ್ ಸಿಂಪಲ್ ಡಿಸಿಷನ್. ಸೊ ಒನ್ಸ್ ಮಾರ್ಕೆಟ್ ಈಸ್ ಮೇಡ್ ಇಟ್ ಸೇಮ್ ಪ್ಯಾರಲಲ್ ಕ್ಯಾಂಡಲ್, ಇಷ್ಟು ದೊಡ್ಡದು ಏನು ಮಾಡಿತ್ತು ಅದೇ ಥರದ ಪ್ಯಾರಲಲ್ ಕ್ಯಾಂಡಲ್ ಮಾಡ್ತು. ಐ ಟುಕ್ ಅ ಟ್ರೇಡ್ ಹಿಯರ್ ಓನ್ಲಿ. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಚಲೋ ಒಂದು 10-12 ಪಾಯಿಂಟಿಗೆ ನಾನು ಎಕ್ಸಿಟ್ ಆಗ್ಬಿಡೋಣ. ಸೊ ಅದಕ್ಕಿಂತ ಜಾಸ್ತಿ ಹೋಗೋದು ಬೇಡ ಅಂತ ಇಲ್ಲಿಗೆ ನಾನು ಎಕ್ಸಿಟ್ ಆದೆ. ವೆರಿ ನೆಕ್ಸ್ಟ್ ಕ್ಯಾಂಡಲ್ ಹ್ಯೂಜ್ ಬೋನ್ಸ್ ಆಗಿದೆ. ಓಕೆನಾ? ಅನ್ಬಿಲೀವಬಲ್ ಅನಿಸುತ್ತೆ. ದಟ್ಸ್ ಓಕೆ, ಬಿಕಾಸ್ ನಂದು ಪ್ರಿಡಿಕ್ಷನ್ ಇಲ್ಲಿ ಇರಲಿಲ್ಲ. ಅದು ನನ್ನ ಪ್ರಿಡಿಕ್ಷನ್ ಇಲ್ಲಿ ಇರಲಿಲ್ಲ ಅಂದಮೇಲೆ ನಾನು ಅದನ್ನು ಟ್ರೇಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ನನ್ನ ಪ್ರಿಡಿಕ್ಷನ್ ಏನಿತ್ತು, ನನಗೆ ಆ್ಯಕ್ಚುಲಾಗಿ ಇಲ್ಲಿ ತನಕ ಬಂದು ಟಚ್ ಆಗಿದ್ರೆ ಐ ಕುಡ್ ಹೋಲ್ಡ್ ಇಟ್ ಫ್ರಮ್ ಹಿಯರ್ ತನಕಲೂ ಈ ದೊಡ್ಡ ಕ್ಯಾಂಡಲ್ನ ನಾನು ಟ್ರೇಡ್ ಮಾಡ್ಬೋದಿತ್ತು. ಬಟ್ ನಾನು ಎಂಟ್ರಿ ಆಗಿರೋದು ಅನ್ಸರ್ಟನಿಟಿ ಲೆವೆಲ್. ನನಗೆ ಇಲ್ಲಿ ಕಂಫರ್ಟಬಲ್ ಇಲ್ಲದೇ ಇರೋ ಲೆವೆಲಲ್ಲಿ. ಸೊ ಕಂಫರ್ಟಬಲ್ ಇಲ್ಲದೇ ಇರೋ ಲೆವೆಲಲ್ಲಿ ಇಷ್ಟು ದೂರ ಮೂವ್ಮೆಂಟ್ನ ನಾನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಮತ್ತು ಇನ್ನೊಂದು ಏನಂದರೆ ಮಾರ್ಕೆಟಲ್ಲಿ ವಾಲಟಿಲಿಟಿ ಹ್ಯೂಜ್ ಇದೆ. ನಿನ್ನೆ ಪ್ರೀಮಿಯಮ್ಮು ಇವತ್ತು ಅರ್ಧ ಮನಿ ಎಷ್ಟರಲ್ಲಿ ತೋರಿಸ್ತಿದ್ದಾವೆ, 100ಅಲ್ಲಿ ತೋರಿಸ್ತಿದ್ದಾವೆ. ಓಕೆನಾ? ಸೊ ಟಿಕೆ ಆಗಿದೆ.
ಸೊ ನಿಮಗೆ ಯಾರೇ ಯೂಜು ಕಾಲ್ ಸೈಡ್ ಬಿ ಟಿ ಎಸ್ ಟಿ ಇಲ್ಲ ಪುಟ್ ಸೈಡ್ ಬಿ ಟಿ ಎಸ್ ಟಿ ತೊಗೊಂಡವ್ರಿಗೂ ಕೂಡ ಇವತ್ತು ಪ್ರಾಫಿಟಲ್ಲಂತೂ ಅವ್ರು ನೋಡಿರಲ್ಲ. ಏಕೆಂದರೆ ಓವರ್ ದ ನೈಟ್ 100 ಪಾಯಿಂಟ್ ಡಿ ಕೆ ಆಗಿದೆ ಅಂದಾಗ, ಸಪೋಸ್ ನೀವು ಅಟ್ ದ ಮನಿಲಿ ತೊಗೊಂಡಿರ್ತೀರಾ ಅಂದ್ಕೊಂಡ್ರು, ದಿಸ್ ವಾಸ್ ಯುವರ್ ಅಟ್ ದ ಮನಿ 24,000 ಅಂದ್ರೂ, ಸೊ ನಿಮಗೆ ಓಪನ್ ಆಗ್ತಿದ್ದಂಗೆ ನೀವು ಎಕ್ಸಿಟ್ ಆಗಿದ್ರೆ ಓಕೆ, ಅದರ್ವೈಸ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಟ್ ವಿಲ್ ಶೋ ಯು ಕಾಸ್ಟ್ ಓಕೆನಾ. ಸೊ ಓಪನ್ ಆಗ್ತಿದ್ದಂಗೆ ಎಕ್ಸಿಟ್ ಆದವ್ರಿಗೆ ಸಮ್ ಪ್ರಾಫಿಟ್ ತೋರಿಸಿದೆ, ಅದರ್ವೈಸ್ ಕಾಸ್ಟ್ ಏನಕ್ಕೆ ಅಂದರೆ ಪ್ರೀಮಿಯಮ್ಸು ನಿಮಗೆ 100 ಪಾಯಿಂಟ್ ಓವರ್ ನೈಟ್ ಡಿ ಕೆ ಆಗಿದೆ ಅಂದಾಗ ಆಪ್ಷನ್ ಬೈಯರ್ಸ್ ಡೇ ಅಲ್ಲ ಇದು, ಆಪ್ಷನ್ ಸೆಲ್ಲರ್ಸ್ಗಳು ಹೋಲ್ಡ್ ಮಾಡಿದವ್ರಿಗೆ ನೈಟು ಪ್ರಾಫಿಟ್ ಆಗಿದೆ. ಬಟ್ ಏನಂದರೆ ಈಗ ಕಾಲ್ ಶಾರ್ಟ್ ಮಾಡಿರ್ತಾರಲ್ಲ, ಟಾಪಿಂದ ಕಾಲ್ ಶಾರ್ಟ್ ಮಾಡಿದವರು, ಸೊ ಓಪನ್ ಆದಾಗ ಅವ್ರಿಗೆ ಸ್ವಲ್ಪ ಲಾಸ್ ತೋರಿಸಿರ್ಬೋದು, ಬಟ್ ಮಾರ್ಕೆಟ್ ಅಗೇನ್ ಅವರು ಕಾಸ್ಟಿಗೆ ತಂದು ನಿಲ್ತಿದೆ. ಸೊ ಕಾಸ್ಟಲ್ಲಿದೆ ಅಂದಮೇಲೆ ಇವತ್ತು ಫುಲ್ ಡೇ ಮಾರ್ಕೆಟ್ ಇಲ್ಲೇ ವಾಲಟೈಲ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ. ಬಟ್ ಇವತ್ತು ಅಷ್ಟೊಂದು ಆಪ್ಷನ್ ಸೆಲ್ಲರ್ ಫೇವರಲ್ಲಿಲ್ಲ ನಿನ್ನೆ ಅಷ್ಟು, ಯಾಕೆಂದರೆ ಪ್ರೀಮಿಯಮ್ ಆಲ್ರೆಡಿ 100 ಪಾಯಿಂಟ್ ಡಿ ಕೆ ಆಗಿರೋದ್ರಿಂದ ಇರೋದಿನ 100 ಪಾಯಿಂಟು ಲೈಕ್ ಔಟ್ ಆಫ್ ದ ಮನಿ. ಇವತ್ತು ಝೀರೋ ಆಗೋ ಚಾನ್ಸಸ್ ಎಲ್ಲದು ಝೀರೋ ಆಗೇ ಆಗ್ತವೆ ಔಟ್ ಆಫ್ ದ ಮನಿ ಇರೋವು. ಸೊ ಹಾಗಾಗಿ ಲೈಕ್ ನಿಮಗೆ ಯಾವ ಕಡೆಗೆ ನೀವು ಅಟ್ ದ ಮನಿ ಮತ್ತು ಇನ್ ದ ಮನಿ ನೋಡ್ತೀರಾ, ಅದನ್ನ ಬಿಟ್ಟು ಔಟ್ ಆಫ್ ದ ಮನಿ ನೋಡ್ತಿರ್ತಾರಲ್ಲ ಅವ್ರಿಗೆ ಇವತ್ತು ಮೂಮೆಂಟ್ ಸಿಕ್ಕಿರುತ್ತೆ. ಇವಾಗ ಇದು ಒಂದೇ ಕ್ಯಾಂಡಲು ಆಲ್ಮೋಸ್ಟ್ 50 ಪಾಯಿಂಟ್ ಕ್ಯಾಂಡಲ್ ಇದು. ಸೊ 50 ಪಾಯಿಂಟ್ಗೆ ನಿಮಗೆ ಪ್ರೀಮಿಯಮ್ ಕೂಡ ಅಟ್ಲೀಸ್ಟ್ 25 ಪಾಯಿಂಟ್ ಅಂತೂ ಮೂವ್ ಆಗುತ್ತೆ ಅಟ್ ದ ಮನಿ, ಇಲ್ಲ ಅಂತ ಹೇಳೋದಿಲ್ಲ, ಅಟ್ ದ ಮನೇಲಿ 25 ಪಾಯಿಂಟ್ ಮೂವ್ ಆಗುತ್ತೆ. ಸೊ ನನಗೆ ಸ್ಟೂಡೆಂಟ್ಸ್ಗಳಿಗೆ ಐ ಫೀಲ್ ಇಟ್ ಲೈಕ್ ಕೆಲವೊಂದು ಮೆಸೇಜ್ಗಳು ನೋಡಿದೆ, ಬಿಫೋರ್ 38% ಬರೋಕ್ಕೆ ಮುಂಚೆನೇ ತೊಗೊಂಡು ಪ್ರಾಫಿಟ್ ಮಾಡಿದ್ರೆ ಖುಷಿ. ಕೆಲವೊಂದು ಮೆಸೇಜ್ಗಳು ನೋಡಿದೆ, ಸೀರಿಯಸ್ಲಿ ಆರ್ ಯು ಗೈಸ್ ಒನ್ಸ್ ಬ್ಯಾಕ್ ಟು 23%, ವಿ ಟುಕ್ ಇಟ್ ಇಮ್ಮಿಡಿಯೇಟ್ ಸ್ಪೈಕಲ್ಲಿ ಎಕ್ಸಿಟ್ ಆಗಿದ್ದೀವಿ ಅಂತ. ವೆರಿ ಗುಡ್ ಮೂಮೆಂಟ್ ಸಿಕ್ಕಿದೆ ಅದು, ಐ ನೋ ದಟ್ ತುಂಬ ಫಾಸ್ಟ್ ಮೂಮೆಂಟ್ ಅಂತೂ ಸಿಕ್ಕಿದೆ, ಗೊತ್ತಿದೆ ಅದು. ಸೊ ದೀಸ್ ಆರ್ ಥಿಂಗ್ಸ್ ಹ್ಯಾಪನ್ಸ್. ನನಗೆ ಜಸ್ಟ್ ಒಂದು 2-3 ಪಾಯಿಂಟ್ಸಲ್ಲಿ ಇದು ಮಿಸ್ ಆಗಿರಲ್ಲ ಅಂದರೆ ಇಲ್ಲಿ ನಾನು ಕೂಡ ಇವತ್ತೊಂದು 25K ತನಕ ಆರಾಮ್ಸೆ ಆಗಿರೋದು ಮಿಸ್ ಆಯ್ತದು, ಏನು ಮಾಡೋಕ್ಕಾಗಲ್ಲ. ಲೈಕ್ ಸಮ್ಟೈಮ್ ಯು ನೀಡ್ ಟು ಅಕ್ಸೆಪ್ಟ್ ಇಟ್, ಯಾಕೆಂದರೆ ಸಮ್ಟೈಮ್ ರಿಟ್ರೇಸ್ಮೆಂಟ್ ಬರುತ್ತೆ. ನನಗೆ ಇಷ್ಟ ಆ್ಯಕ್ಚುಲಿ ಟ್ರೇಡ್ ಮಾಡೋದ್ರಲ್ಲಿ ಈ ಥರ ರಿಟ್ರೇಸ್ಮೆಂಟ್ಗಳು ಗ್ಯಾಪ್ ಅಪ್ ಆಗಿ ಈ ಥರ ರಿಜೆಕ್ಷನ್ ಬರೋ ಟ್ರೇಡ್ಸ್ಗಳು ತುಂಬ ಇಷ್ಟ ಟ್ರೇಡ್ ಮಾಡೋಕ್ಕೆ ನನಗೆ. ಸೊ ಹಾಗಾಗಿನೇ ವೆಯ್ಟ್ ಮಾಡ್ತಿದ್ದೆ, ಲೆಟ್ ಕಮ್ ಬ್ಯಾಕ್ ಟು ಮೈ ಲೆವೆಲ್ ಅಂತ. ಬರಲಿಲ್ಲ, ಸೊ ಮಿಸ್ ಆಯಿತು. ಸೊ ಫೋಮೋ ಅಂತೂ ನಾನು ಟ್ರೇಡ್ ಮಾಡೋದಿಲ್ಲ, ತುಂಬ ಕಡಿಮೆ ಫೋಮೋ ಟ್ರೇಡ್ಸ್ಗಳು ತೊಗೊಳ್ಳೋದು ಇತ್ತೀಚೆಗೆ. ಸೊ ಹಾಗಾಗಿನೇ ವೆಯ್ಟ್ ಮಾಡ್ತಿದ್ದೆ, ಲೆಟ್ಸ್ ಟ್ರೇಡ್ ಟರ್ನ್ ಮಿಸ್ ಆಗಿರೋದ್ರು ಓಕೆ ಅಂತ. ಸೊ ಇವತ್ತು ಆ್ಯಕ್ಚುಲಿ ಬಂದು ಇನ್ನೇ ಲಾಸ್ಟ್ ವೀಕ್ ಏನಿದೆ ಅದೇ ಥರ ಈ ವೀಕ್ ಕೂಡ ವಾಲಟಿಲಿಟಿ ಹ್ಯೂಜ್ ಇದೆ. ನಿನ್ನೆ ಮಾರ್ಕೆಟಲ್ಲಿ ಸ್ಲೋಲಿ ಅಪ್ಸೈಡ್ ಲೈಕ್ ಟ್ರೇಡ್ ಆಗ್ತಿತ್ತು. ಮೇ ಬಿ ಅದೇನು ಇರಾನ್ ಮತ್ತು ಈಗ ವಾರ್ ಏನಿದೆಯಲ್ಲ ಇದನ್ನು ಓಲ್ಡ್ ಆಗ್ತಾ ಹೋಗುತ್ತೆ. ಸೊ ಫ್ರೆಶ್ ಅಲ್ಲ ಇವಾಗ ನ್ಯೂಸ್ ಅದು, ಸೊ ಫ್ರೆಶ್ ನ್ಯೂಸ್ಗಳು ಆಗೋದಿಲ್ಲ ಅದು. ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಪ್ರೈಸ್ ಆಕ್ಷನ್ ಪ್ರಕಾರ ಫಾಲ್ ಬರ್ತಾ ಇದೆ, ಇದು ಮಿಡಲ್ ಸ್ಟಕ್ಅಪ್ ಇದೆ. ಸೊ ಮೇ ಬಿ ಈ ವೀಕಲ್ಲಿ ಈ ಹೈನ ತೆಗಿಲೂಬೋದು, ಇಲ್ಲ ಮೇ ಬಿ ಈ ವೀಕಲ್ಲಿ ಈ ಲೋನ್ ಅಂತೂ ತೆಗಿಯೋದು ತುಂಬ ಕಷ್ಟ ಇದೆ. 23,700 ತೆಗಿಬೇಕು ಅಂದ್ರೆ ಮಾರ್ಕೆಟ್ ಅಗೇನ್ ಗ್ಯಾಪ್ ಡೌನ್ ಓಪನ್ ಆಗಿ ಕೆಳಗಡೆ ಬರಬೇಕು. ಅದರ್ವೈಸ್ ಮಾರ್ಕೆಟಲ್ಲಿ ಈ ಹೈ ಮತ್ತು ಆಲ್ಮೋಸ್ಟ್ ಸಮ್ ಸರ್ಟೆನ್ ಲೈಕ್ ಇದ್ರೊಳಗಡೆ ಈ ವೀಕ್ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ ಅಂದ್ಕೊಂಡಿದ್ದೀನಿ. ಬಟ್ ಪ್ರಿಡಿಕ್ಷನ್ ಅಂತೂ ನಾನು ಮಾಡೋದಿಲ್ಲ. ಮಾರ್ಕೆಟ್ ಎವ್ರಿ ಡೇ ಎಲ್ಲೂ ಓಪನ್ ಆಗುತ್ತೆ, ದಟ್ ವಾಸ್ ಮೈ ಲಾಜಿಕ್, ಮೈ ಸಿಂಪಲ್ ಮೈಂಡ್ಸೆಟ್ ಅಷ್ಟೇ ಇರುತ್ತೆ. ಅದು ಎಲ್ಲೂ ಓಪನ್ ಆಗುತ್ತೆ ಅದ್ರ ಮೇಲೆ ಟ್ರೇಡ್ ಮಾಡಬೇಕು ಅಂತ. ಸೇಮ್ ಲಾಜಿಕ್ ಇವತ್ತು ಕೂಡ ಅಷ್ಟೇ. ತುಂಬ ಹ್ಯೂಜ್ ಆ್ಯಂಡ್ ಮೈಂಡ್ಸೆಟ್ಟನ್ನು ಲೈಕು ಇಲ್ಲಿಂದಲೇ ರಾಕೆಟ್ ಥರ ಇಲ್ಲಿಂದಲೇ ಬೈ ಮಾಡೋಕೆ ಸೆಲ್ ಮಾಡೋಕೆ ಇವತ್ತು ತುಂಬ ಜನದ್ದು ನೀವು ಲೈಕ್ ಕೇಳಿದ್ರೆ ಅವ್ರು ಹೇಳ್ತಾರೆ ಮಾರ್ಕೆಟ್ ಶಾರ್ಪ್ ಫಾಲ್ ಆಗಿತ್ತು, ದಿಸ್ ಇಸ್ ದ ಪುಲ್ ಬ್ಯಾಕ್, ಸೊ ವಿ ಆರ್ ಗಿವನ್ ಅ ಟ್ರೇಡ್ ಹಿಯರ್, ಇಟ್ ಈಸ್ ಗಿವನ್ ಹ್ಯೂಜ್. ಎಸ್ ಐ ಅಗ್ರಿ, ಇಲ್ಲ ಅಂತ ಹೇಳೋದಿಲ್ಲ. ನನ್ನ ಕಂಫರ್ಟಬಲ್ ಏನು, ಫ್ಲಾಟಿಶ್ ಓಪನ್ ಆಗಿ ಕೆಳಗಡೆ ಬಂದರೆ ಐ ಕ್ಯಾನ್ ಗೋ ವಿತ್ ಸೆಲ್ಲಿಂಗ್ ಸೈಡ್. ಬಟ್ ಗ್ಯಾಪ್ ಅಪ್ ಓಪನ್ ಆಗಿದೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದಾಗ ಏನಾಗುತ್ತೆ, ದೆರ್ ವಿಲ್ ಬಿ ಒನ್ ಸೈಡೆಡ್ ಪೊಸಿಷನ್ಸ್ಗಳು ಪ್ಯಾನಿಕಲ್ಲಿ ಇದ್ದೇ ಇರ್ತವೆ ಯಾವಾಗಲೂ. ಸೊ ಹಾಗಾಗಿನೇ ಗ್ಯಾಪ್ ಅಪ್ ಓಪನ್ ಆಗಿ ಮಾರ್ಕೆಟ್ ಇಷ್ಟು ದೂರ ಫಾಲ್ ಆಗುತ್ತೆ ಅಂದರೆ ಇಟ್ ಈಸ್ ಇಂಪಾಸಿಬಲ್ ಇನ್ ಇಂಡೆಕ್ಸ್. ಓಕೆನಾ, ಇಂಡೆಕ್ಸಲ್ಲಿ ಅದು ಇಂಪಾಸಿಬಲು. ಸೊ ಹಾಗಾಗಿನೇ ವೆಯ್ಟ್ ಮಾಡ್ತಿದ್ದೆ, ಲೆಟ್ಸ್ ಚಲೋ ಇಲ್ಲಿಗೆ ಬರಲಿ ಅಂತ. ಮಿಸ್ ಆಯಿತು. ಓಕೆನಾ, ಸೊ ಮಿಸ್ ಆದರೂ ಕೂಡ ನನ್ನ ದಿನ ಟಾರ್ಗೆಟ್ಸ್ ಏನಿದೆ ಅದು ನಿಯರೆಸ್ಟಲ್ಲಿ ರೀಚ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಹೇಳೋದು ಇಷ್ಟೇ. ಸೊ ಡೋಂಟ್ ಬ್ಲೇಮ್ ಇಟ್ ಯುವರ್ ಸೆಲ್ಫ್, ಚಲೋ ಮಿಸ್ ಆಯಿತು ಟ್ರೇಡು ಹಾಗೆ ಹೇಗೆ ಅಂತ. ಆಲ್ವೇಸ್ ಕೀಪ್ ಪೇಷನ್ಸ್, ತಾಳ್ಮೆ ಇಟ್ಕೊಳ್ಳಿ. ನಿಮಗೆ ಎಷ್ಟು ನೀವು ತಾಳ್ಮೆಯಿಂದ ಟ್ರೇಡ್ ಮಾಡ್ತಾ ಹೋಗ್ತೀರಾ, ಯು ಆಲ್ವೇಸ್ ಮೇಕ್ ಮನಿ. ಲೈಕ್ ಓಕೆ ನೋಡೋಣ, ಸ್ವಲ್ಪ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಮಗೂ ಕೂಡ ಒಂದೊಳ್ಳೆ ಪ್ರಾಫಿಟ್ ಸಿಗ್ಬೋದು ಅನ್ನೋ ಮೈಂಡ್ ಸೆಟ್ಗಳನ್ನ ಸ್ಲೋಲಿ ಬೆಳೆಸ್ಕೊಳ್ತಾ ಬನ್ನಿ. ನಿಮಗೂ ಕೂಡ ಮಾರ್ಕೆಟ್ ಪ್ರಾಫಿಟಬಲಿ ಕನ್ವರ್ಟ್ ಮಾಡಿಸ್ತಾ ಹೋಗುತ್ತೆ. ಓಕೆನಾ, ಇಟ್ ಈಸ್ ನಾಟ್ ಲೈಕ್ ಎ ಒನ್ ಡೇ ಜರ್ನಿ ಅಲ್ಲ ಇದು. ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಲೈಕ್ ಒನ್ ಡೇ ಜರ್ನಿ. ನಿಮಗೆ ಲೈಕ್ ವಾಟ್ ಎವರ್ 3 years ಡಿಗ್ರಿ ಮಾಡಿರ್ತೀರ, ನಿಮ್ಮ ಜಾಬ್ಗೆ ಹೋದಾಗ ಎಕ್ಸ್ಪೀರಿಯನ್ಸ್ ಅನ್ನೋದು ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೇಮ್ ಇದು ಅಷ್ಟೇ, ಸ್ಟಾಕ್ ಮಾರ್ಕೆಟಲ್ಲಿ ಒಂದು 2 to 3 years ನೀವು ಸರ್ವೈವ್ ಆಗಬೇಕು. ಸರ್ವೈವ್ ಆದರೆ ಅಂದರೆ ದೆನ್ ಯು ನೋ ಬಡಿ ಕ್ಯಾನ್ ಸ್ಟಾಪ್ ಯು. ನೆಕ್ಸ್ಟ್ 5 to 10 yearsಲ್ಲಿ ಯು ವಿಲ್ ಮೇಕ್ ಹ್ಯೂಜ್ ದಟ್ ಯುವರ್ ಜಾಬಲ್ಲಿ ನೀವು 30 ವರ್ಷಕ್ಕೆ ದುಡಿಯೋದನ್ನು ನೀವು 5 to 10 yearsಲ್ಲಿ ಮೇಕ್ ಇಟ್. ಓಕೆನಾ, ಸೊ ದಟ್ ಈಸ್ ಕಾಲ್ಡ್ ಟ್ಯಾಲೆಂಟ್ ಆ್ಯಂಡ್ ನಾಲೆಡ್ಜ್. ಬೆಳೆಸ್ಕೊಳ್ತಾ ಹೋದಷ್ಟು ಈಸಿ ಆಗುತ್ತೆ. ಆ್ಯಂಡ್ ಇವಾಗಿನ ಟ್ರೆಂಡು ಯೂಶ್ವಲಿ ನಾನು ನೋಡ್ದಂಗೆ ನಿಮಗೆ ಟ್ರೇಡರ್ ಆಗಬೇಕು ಅಂದರೆ ಯು ವೋಂಟ್ ರಿಕ್ವೈರ್ಡ್ 4 PC
4 ಪಿ ಸಿ ಬೇಕು, ಲೈಕು ಮೈಕು, ಸ್ಟ್ಯಾಂಡರ್ಡ್ ಮೈಕ್ ಬೇಕು, ಅದಕ್ಕೊಂದು ಲ್ಯಾಪ್ಟಾಪ್ ಬೇಕು, ಟ್ಯಾಬ್ ಬೇಕು. ಎಲ್ಲ ಬೇಕಿಲ್ಲ. ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಇದು ಯಾವುದು ಬೇಕಿಲ್ಲ. ಇದು ಏನು ಅಂದರೆ ಓನ್ಲಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಶೋ ಆಫ್ ಮಾಡ್ಲಿಕ್ಕೆ ಮಾತ್ರ ಬೇಕಿರೋದು ಅಷ್ಟೇ. ಇಷ್ಟೊಂದು 4 ಪಿ ಸಿಗಳು ಮಾಡ್ಕೊಬೋದಿಲ್ಲ ಅಂತಲ್ಲ. 4 ಪಿ ಸಿ ಮಾಡ್ಕೊಳ್ಳೋದು ನಿಮಗೆ ಇವಾಗ ಒಳ್ಳೆ ಅರ್ನಿಂಗ್ಸಿಗೆ ರೀಚ್ ಆದರೆ ಅಂದರೆ ಯು ಕ್ಯಾನ್ ಮೇಕ್ ಇಟ್ 4 ಪೀಸಸ್ 5 ಪೀಸಸ್. ದಟ್ ಡಿಸೈನಿಂಗ್ ನನ್ನ ವರ್ಕ್ ಸ್ಟೇಷನ್ ಹೀಗಿರಬೇಕು, ಆಗಿರಬೇಕು. ಐ ಹ್ಯಾವ್ ಟು ಸಿ ಲೆಫ್ಟ್ ಸೈಡಿಗೆ ತಿರುಗಿದ್ರು ನನಗೆ ಮಾನಿಟರ್ಗಳು ಕಾಣಬೇಕು, ರೈಟ್ ಸೈಡಿಗೆ ತಿರುಗಿದ್ರು ಮಾನಿಟರ್ಗಳು. ದಟ್ಸ್ ಓಕೆ, ದಟ್ ಮಾಡ್ಬೋದು. ಬಟ್ ನಾನು ನಿಮಗೆ ಹೇಳೋದೇನು ಗೊತ್ತಾ, ಡೋಂಟ್ ಪುಟ್ ಇನ್ವೆಸ್ಟ್ ಆನ್ ದಿಸ್ ಥಿಂಗ್ಸ್. ಇಮಿಡಿಯೇಟಾಗಿ ಹಾಕಬೇಡಿ, ಕಲೀರಿ ಫಸ್ಟು. ಕಲ್ತ ಮೇಲೆ ನಿಮಗೆ ಒಂದು ಕಂಫರ್ಟಬಲ್ ಬಂದಮೇಲೆ ದೆನ್ ಯು ಮೇಕ್ ಇಟ್. ಓಕೆನಾ? ಸ್ಟಿಲ್ ನನಗೆ ಹೇಳ್ತಿಲ್ವಾ, ನಾನು ಇವಾಗಲೂ ಕೂಡ ನಾನು ಯೂಸ್ ಮಾಡೋದು i5 8 ವರ್ಷನ್ ಲ್ಯಾಪ್ಟಾಪ್ನ. ಇವಾಗ 14 ವರ್ಷನಲ್ಲಿ ಇದ್ದಾರೆ ಆಲ್ರೆಡಿ. ನಾನು ಇಂಟೆಲ್ದು i5ಅಲ್ಲಿ 8th ವರ್ಷನ್, ಬಟ್ H ಪ್ರೊಸೆಸರ್ ನಂದು, ಸೊ ಹಾಗಾಗಿ ಸ್ಪೀಡ್ ಇದೆ. ಓಕೆನಾ? ಸೊ ಸ್ಟಿಲ್ ನಾನು ಯೂಸ್ ಮಾಡೋದು ಒಂದು ಲ್ಯಾಪ್ಟಾಪು, ಒಂದು ಲ್ಯಾಪ್. ಆ್ಯಂಡ್ ಯಾಕೆಂದರೆ ನಿನ್ನೆ ಒಂದು 2-3 ಮೆಸೇಜ್ಗಳು ನೋಡಿದೆ, ಸರ್ ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ಸೆಟಪ್ ಹೇಗಿದೆ ಅಂತ. ಒಂದು ಲ್ಯಾಪ್ ವಿತ್ 1 ಮಾನಿಟರ್ ಅಷ್ಟೇ ನಾನು ಯೂಸ್ ಮಾಡೋದು, 1 ಮಾನಿಟರ್. ಸೊ ಲ್ಯಾಪ್ಟಾಪಿಂದ ಮಾನಿಟರಿಗೆ ಸ್ವ್ಯಾಪ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲೇ ನಾನು ವರ್ಕ್ ಮಾಡೋದು, ಅಷ್ಟರಲ್ಲೇ ಯೂಟ್ಯೂಬ್ ವೀಡಿಯೋಸ್ಗಳನ್ನೂ ಮಾಡ್ಕೊಳ್ತೀನಿ, ಎಲ್ಲ ಮಾಡ್ಕೊಳ್ತೀನಿ. ನನಗೇನು ಸಿಂಪಲ್ ಇರಬೇಕು. ಅದನ್ನು ಬಿಟ್ಟು 5 ಪಿ ಸಿಗಳು ಹಾಕ್ಕೊಳ್ಳೋದು ಮಾಡ್ಬೋದಿಲ್ಲ ಅಂತಲ್ಲ, ಬಟ್ ಅದರಲ್ಲಿ ನಿಮಗೆ ಯುಟಿಲೈಸ್ ಎಷ್ಟು ಮಾಡ್ತೀರಾ ಅದು ಇಂಪಾರ್ಟೆಂಟು. ಸೊ ನಾನು ಓನ್ಲಿ ಇಂಡೆಕ್ಸ್ ಟ್ರೇಡರ್ ಆದ್ದರಿಂದ ನನಗೆ ಹ್ಯೂಜ್ ಬೇಕಾಗೋದಿಲ್ಲ. ಟ್ರೇಡ್ ಮಾಡಲಿಕ್ಕೆ ಲ್ಯಾಪ್ಟಾಪ್ ಇರುತ್ತೆ, ಸ್ಕ್ರೀನು, ಮಾನಿಟ್ರ್ ಬಂದು ನನಗೆ ಥಿಂಗ್ಸ್ ನೋಡಲಿಕ್ಕೆ ಯಾವ್ಯಾವ ಚಾರ್ಟು ಯಾವ್ದು ಅಂತ ನೋಡಲಿಕ್ಕೆ ಇರುತ್ತೆ. ಎಲ್ಲದು ಅಷ್ಟರಲ್ಲೇ ಮ್ಯಾನೇಜಬಲ್. ಸೊ ನಿಮಗೆ ಆಪ್ಷನ್ ಚಾರ್ಟು ನೋಡಬೇಕು, ಫ್ಯೂಚರ್ ಚಾರ್ಟು ನೋಡಬೇಕು, ಸ್ಪಾಟ್ ಚಾರ್ಟು ನೋಡಬೇಕು, ಇದೆಲ್ಲ ಹೇಳ್ತಾರೆ. ಇಷ್ಟೆಲ್ಲ ಟ್ರೇಡ್ ಮಾಡಬೇಕು ಅಂತ. ಐ ಡೋಂಟ್ ಬಿಲೀವ್ ಇಟ್ ಆಲ್ ದೋಸ್ ಥಿಂಗ್ಸ್. ಐ ವಿಲ್ ಸಿ ಇಟ್ ಆನ್ ಸ್ಪಾಟ್ ಚಾರ್ಟ್, ಟ್ರೇಡ್ ಇಟ್ ಇನ್ ಆಪ್ಷನ್ಸ್ ಅಷ್ಟೇ. ಸಿಂಪಲ್. ನಿಮ್ಮ ಮೈಂಡ್ಸೆಟ್ ಎಷ್ಟು ಸಿಂಪಲ್ ಮಾಡ್ಕೊಳ್ತಾ ಹೋಗ್ತೀರಾ, ಈಸಿ ಫ್ಲೋ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಡೋಂಟ್ ಪುಟ್ ಹ್ಯೂಜ್ ಅಮೌಂಟ್ ಫಾರ್ ಅಸೆಟ್. ಇಮಿಡಿಯೇಟಾಗಿ ನೀವು ಯಾವುದೇ ಕಾರಣಕ್ಕೂ ಅಸೆಟ್ಗಳಿಗೆ ದುಡ್ಡು ಹಾಕಬೇಕು. ಇರೋ ಅಸೆಟಲ್ಲಿ ಕಲೀರಿ. ಕಲ್ತ ಮೇಲೆ ದೆನ್ ಯು ಪುಟ್ ಅ ಮನಿ, ಮೇಕ್ ಇಟ್ ಓನ್ ಡ್ರೀಮ್. ಎಲ್ರಿಗೂ ಇರುತ್ತೆ ಅವ್ರದ್ದು ಡ್ರೀಮ್ ಸೆಟಪ್ ಮಾಡ್ಕೋಬೇಕು, ಡ್ರೀಮ್ ಇದು ಮಾಡಬೇಕು. 4 lakhs ಆಗ್ಬೋದು, 5 lakhs ಆಗ್ಬೋದು ಅನ್ನೋದು. ಇಲ್ಲ ಅಂತಲ್ಲ, ನನಗೂ ಡ್ರೀಮ್ ಇದೆ. ಬಟ್ ನಾನು ಅದನ್ನು ಪ್ಲ್ಯಾನ್ ಇಟ್ ಫಾರ್ ಸಮ್ ಅದರ್ ಇಯರ್ಸ್, ನಾಟ್ ದಿಸ್ ಇಯರ್. ನಮ್ಮ ಅದರ್ ಇಯರ್ಸಿಗೆ ಪ್ಲ್ಯಾನ್ ಮಾಡಿದ್ದೀನಿ. ನನಗೂ ಯಾವ ಥರ ಸೆಟಪ್ ಮಾಡ್ಕೊಬೇಕು ಅದನ್ನು ನಾನು ಫ್ಯೂಚರಲ್ಲಿ ಮಾಡ್ತೀನಿ. ಬಟ್ ನೀವು ಅದನ್ನು ಯಾವಾಗ ಮಾಡಬೇಕು, ಒನ್ಸ್ ಯು ಬಿಕಮ್ ಟೋಟಲಿ ಅದು ಅಮೌಂಟ್ ಏನಿರುತ್ತಲ್ಲ, ವಾಟ್ ಎವರ್ ನೀವು ಪುಟ್ಟಿಂಗ್ ದಟ್ ಯುವರ್ ಅಸೆಟ್ ಅಮೌಂಟ್, ಇಟ್ ಈಸ್ ಫ್ರೀ ಫಾರ್ ಟ್ರೇಡಿಂಗ್. ಅಂದರೆ ನಿಮ್ಮ ಟ್ರೇಡಿಂಗಿಂದ ಅರ್ನ್ ಮಾಡಿರೋ ಅಮೌಂಟ್ ಆಗಿರಬೇಕು. ನಿಮ್ಮ ಟ್ರೇಡಿಂಗಿಂದ ಅರ್ನ್ ಮಾಡಿರೋ ಅಮೌಂಟಲ್ಲಿ ನೀವು ಅದನ್ನು ಮಾಡ್ಕೋಬೇಕು. ನಿಮಗೆ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಅಮೌಂಟಲ್ಲಿ ನೀವು ಅದನ್ನು ಮಾಡ್ಕೊಡೋಕೆ ಹೋಗಿ, ಇವಾಗಲೂ ಪ್ರಾಫಿಟ್ ಏನು ಮಾಡಿರ್ತಿರಲ್ಲ ಆ ಅಮೌಂಟಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಅದು ಕಾನ್ಫಿಡೆನ್ಸ್ ಕೊಡುತ್ತೆ ಟ್ರೇಡ್ ಮಾಡಲಿಕ್ಕೆ. ಓಕೆನಾ? ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ. ಬೇಸಿಕ್ಸ್ ಥಿಂಗ್ಸ್ ಇವತ್ತು ಏನು ಹೇಳಬೇಕಿತ್ತು ಅದನ್ನು ಕೂಡ ಹೇಳಿದ್ದೀನಿ. ಕಲಿಬೇಕು ಅನ್ನೋರು ನಂದು ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಥ್ಯಾಂಕ್ ಯು ಆಲ್.